ನಮಸ್ತೆ. ಇತ್ತೀಚಿನ ದಿನಗಳಲ್ಲಿ ಅನೇಕ ಜನರಿಗೆ ಸೊಂಟ ನೋವು, ಕಾಲು ಸೆಳೆತ ಇದ್ದೇ ಇದೆ. ಇದಕ್ಕೆ ಒಂದು ಕಾರಣ ಅಂತ ಹೇಳಿದ್ರೆ ಮೂಳೆಗಳು ಒಣಗುವಂಥದ್ದು. ಮೂಳೆಯ ಸವಕಳಿ ಬೇರೆ, ಒಣಗುವಂಥದ್ದು ಬೇರೆ. ಈಗ ಇದು ಮೂಳೆ ಅಂತ ಹೇಳಿದಾಗ ಇದು ಮರದ ಗೆಲ್ಲಿದ್ದಾಗೆ. ಸೊ ಇದು ಗಟ್ಟಿಮುಟ್ಟಾಗಿ ಈ ಥರ ಇರುತ್ತೆ. ಮೂಳೆ ಒಣಗುವಂಥದ್ದು ಅಂತ ಹೇಳಿದ್ರೆ ಅದರ ಮಧ್ಯದಲ್ಲಿ ಹೇಗೆ ಮರ ಒಣಗಿ ಅದರಲ್ಲಿ ತೂತ ಬೀಳುತ್ತೋ ಹಾಗೆ ಇದು ಒಣಗ್ತಾ ಬರುತ್ತೆ. ಸೊ ಇದು ಒಣಗ್ತಾ ಬಂದಂಗೆ ಇದರಲ್ಲಿರೋ ರಂಧ್ರಗಳು ದೊಡ್ಡದಾಗ್ತಾ ಹೋಗುತ್ತೆ. ಇದಕ್ಕೆ ಆಸ್ಟಿಯೋಪೊರೋಸಿಸ್ ಅಂತೇಳಿ ಕರೀತಾರೆ. ಸೊ ಇದು ಪ್ರೌಢ ಸ್ತ್ರೀಯರಲ್ಲಿ ಅಂದರೆ ನಮ್ಮ ಮುಟ್ಟು ನಿಲ್ಲುವಂಥ ವಯಸ್ಸು ಬಂದಾಗ ಅಥವಾ ಮುಟ್ಟು ನಿಂದ ನಂತರ ಈ ಮೂಳೆ ಈ ಥರ ಒಣಗುವಂಥ ವೇಗ ಜಾಸ್ತಿ ಇರುತ್ತೆ. ಇದು ಗಂಡಸರಲ್ಲೂ ಕೂಡ ಆಗುತ್ತೆ, ಬಟ್ ಹೆಂಗಸರಲ್ಲಿ ಸ್ವಲ್ಪ ವೇಗವಾಗುತ್ತೆ. ಸೊ ಇದು ಹಿಂಗೆ ಹೆಚ್ಚಾದಾಗ ಮೂಳೆ ಈ ಥರ ಮುರಿಯುವಂಥ ಒಂದು ತೂಕವನ್ನು ತೆಗೆದುಕೊಳ್ಳುವಂಥ ಮೂಳೆಗಳು ಈ ರೀತಿ ಒಡೆಯುವಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಕಂಪ್ರೆಷನ್ ಫ್ರಾಕ್ಚರ್ಸ್ ಅಂತೇಳಿ ಕರಿತೀವಿ. ಈ ರೀತಿಯಾಗಿ ಒಬ್ಬರು ಅನೇಕ ದಿನಗಳಿಂದ ಸೊಂಟ ನೋವು, ಕಾಲು ಸೆಳೆತಗಳನ್ನು ಅನುಭವಿಸ್ತಾ ಇದ್ದು ಬೇರೆ ಬೇರೆ ಚಿಕಿತ್ಸೆಗಳನ್ನು ಪಡ್ಕೊಳ್ತಾ ಇದ್ರು. ಅವರು ನಮ್ಮ ಯೋಗಕ್ಷೇಮ ಆಯುರ್ವೇದ ಆಸ್ಪತ್ರೆಗೆ ಬಂದಾಗ ಅವ್ರನ್ನ ನಾವು ತಪಾಸಣೆ ಮಾಡಿ ನೋಡಿದಾಗ ಅವ್ರಿಗೆ ಈ ಥರ ಒಂದು ಕಂಪ್ರೆಷನ್ ಫ್ರಾಕ್ಚರ್ ಒಂದಿಗೆ ಮಲ್ಟಿಪಲ್ ಡಿಸ್ಕ್ಸ್ ಕೂಡ ಜಾರಿದ್ವು. ಸೊ ಅವ್ರಿಗೆ ನಾವು ಆಯುರ್ವೇದ ಚಿಕಿತ್ಸೆ ಪಡ್ಕೊಂಡ ನಂತರ ಅವರು ಹೇಗಿದ್ದಾರೆ, ಅವರ ಅನುಭವ ಏನು ಅನ್ನೋದನ್ನ ಈಗ ನೋಡೋಣ. ನಮಸ್ತೆ, ನನ್ನ ಹೆಸರು ತಾರಕೇಶ್ವರಿ ಅಂತ. ನಾನು ಕುಶಾಲ್ ನಗರದಿಂದ ಬಂದಿದ್ದೇನೆ. ನನಗೆ 2016 ಇಂದಾನೆ ನಡೆಯೋದಿಕ್ಕೆ ನಿಲ್ಲೋದಿಕ್ಕೆ ಎಲ್ಲ ಪ್ರಾಬ್ಲಮ್ ಇತ್ತು. ನಾನು ಇನ್ಶೂರೆನ್ಸ್ ಅಡ್ವೈಸರ್ ಆಗಿ ವರ್ಕ್ ಮಾಡ್ತಾ ಇರೋದ್ರಿಂದ ನನಗೆ ಫುಲ್ ರೆಸ್ಟ್ ತಗೊಳ್ಳಿಕ್ ಆಗ್ತಾ ಇರ್ಲಿಲ್ಲ. ನನಗೆ ಮಲ್ಗಕ್ಕೆ ಆಗ್ತಾ ಇರ್ಲಿಲ್ಲ. ಯಾವ ಪೋಸ್ಚರ್ ಅಲ್ಲಿ ಮಲ್ಬೇಕು ಅಂದ್ರೂ ನಂಗೆ ಮಲ್ಗಕ್ ಆಗ್ತಾ ಇರ್ಲಿಲ್ಲ. ಕಾಲ್ ಇಡಕ್ಕೂ ಆಗ್ತಾ ಇರ್ಲಿಲ್ಲ, ಕಾಲ್ ಮಡ್ಚಿ ಮಲ್ಗಕ್ಕೂ ಆಗ್ತಾ, ಹೆಂಗ್ ಮಾಡಿದ್ರು ಮಲ್ಗಕ್ ಆಗ್ತಾ ಇರ್ಲಿಲ್ಲ. 2 ಮಿನಿಟ್ಸ್ ಕೂಡ ನಿಲ್ಲಕ್ ಆಗ್ತಾ ಇರ್ಲಿಲ್ಲ. ಮತ್ತೆ ಒಂದು 10 ಹೆಜ್ಜೆ ನಡಿಯಕ್ ಆಗ್ತಾ ಇರ್ಲಿಲ್ಲ. ನಡೆದ್ರೆ ಕಾಲೆಲ್ಲ ಬಟ್ಟೆ ಹಿಂಡದಂಗೆ ಆಗ್ತಾ ಇತ್ತು. ಹಾಗಾಗಿ ನಾನು ಇಲ್ಲಿ ಬೇರೆ ಇನ್ಯಾವ ತರದ ಟ್ರೀಟ್ಮೆಂಟ್ ಇದೆ ಅಂತ ನನ್ನ ಹಸ್ಬೆಂಡ್ ಮತ್ತೆ ನಾನು ಇಬ್ರು ಅದನ್ನ ಡಿಸ್ಕಸ್ ಮಾಡ್ತಾ ಇರುವಾಗ ಎಲ್ಲಿ ಬೇರೆ ಕಡೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಿದ್ವಿ. ಯೂಟ್ಯೂಬ್, ಫೇಸ್ಬುಕ್ ಅಲ್ಲೆಲ್ಲ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಬಗ್ಗೆ ಸ್ಟಡಿ ಮಾಡ್ತಾ ಇರುವಾಗ ಯೋಗಕ್ಷೇಮ ಹಾಸ್ಪಿಟಲ್ ಬಗ್ಗೆ ಗೊತ್ತಾಯ್ತು. ಮತ್ತೆ ಅದಕ್ಕೆ ಒಳ್ಳೆ ಸ್ಟಾರ್ ರೇಟ್ ಕೂಡ ಇತ್ತು ನಮ್ಗೆ. ಮತ್ತೆ ಮನೆ ಹತ್ರ ಆಗ್ತಾ ಇತ್ತು. ಟ್ರೀಟ್ಮೆಂಟ್ ಗೆ ಬಂತೆ. ಬಟ್ ಬರ್ಬೇಕಾದ್ರೆ ಅವ್ರು ಹೇಳಿದ್ರು ಒಂದು MRI ಮಾಡಿಸ್ಕೊಂಡ್ ಬನ್ನಿ ಅಂತ ಹೇಳಿದ್ರು. ಹಾಗೆ MRI ಮಾಡಿಸ್ಕೊಂಡ್ ಬಂದಾಗ ನನ್ನ MRI ರಿಪೋರ್ಟ್ ಅನ್ನ ನೋಡಿ ಇದು ಸಿವಿಯರ್ ಕಂಡೀಷನ್ ಅಂತ ಹೇಳಿದ್ರು. ಅದಕ್ಕೆ ಆಮೇಲೆ ಟ್ರೀಟ್ಮೆಂಟ್ ಕೊಡಕ್ ಶುರು ಮಾಡಿದ್ರು. ಟೋಟಲ್ ಆಗಿ ಆ ಮಂತ್ ಅಲ್ಲಿ 16 ಡೇಸ್, ಡಿಸೆಂಬರ್ ಅಲ್ಲಿ 16 ಡೇಸ್ ಟ್ರೀಟ್ಮೆಂಟ್ ಕೊಟ್ರು. ಇಷ್ಟು ಟ್ರೀಟ್ಮೆಂಟ್ ತಗೊಂಡಾದ್ಮೇಲೆ ಗುಜರಾತ್ ಟೂರ್ ಕೂಡ ಹೋಗಿ ಬಂದೆ. ಎಷ್ಟು ಒಂದು ಈಸಿ ಆಗ್ತಾ ಇದೆ ಅಂತಂದ್ರೆ, ನನ್ಗೆ ಮೊದ್ಲು ನಡಿಯಕ್ಕೆ ಆಗ್ತಾ ಇರ್ಲಿಲ್ಲ ಅಂತವಳು ನಾನು ಇವಾಗ ಟ್ರೀಟ್ಮೆಂಟ್ ಗೆ ಬರ್ಬೇಕಾದ್ರೆ ನಡ್ಕೊಂಡೇ ಬರ್ತೀನಿ. ಮತ್ತೆ ನನ್ಗೆ ನಿಲ್ಲಕ್ಕೆ ಆಗ್ತಾ ಇರ್ಲಿಲ್ಲ ಅಂತದ್ದು ನಾವು ಐ ಕ್ಯಾನ್ ಸ್ಟ್ಯಾಂಡ್. ಮತ್ತೆ ನನ್ಗೆ ಮಲ್ಗಕ್ಕೂ ಕೂಡ ಸ್ಟ್ರೈಟ್ ಆಗಿ ಮಲ್ಗಕ್ ಆಗ್ತಾ ಇರ್ಲಿಲ್ಲ. ಇವಾಗ ನಾನು ಸ್ಟ್ರೈಟ್ ಆಗಿ ಮಲ್ಕೋತೀನಿ. ಅಷ್ಟೆಲ್ಲ ಇಂಪ್ರೂವ್ಮೆಂಟ್ ಇದೆ. ನನ್ನ ಒಪಿನಿಯನ್ ಏನಂದ್ರೆ, ಸಾಮಾನ್ಯವಾಗಿ ಈಗ ನಾವು ಹಾಸ್ಪಿಟಲ್ಗೆ ಫುಲ್ ಬಾಡಿ ಚೆಕ್ಅಪ್ಗೆ ಅಂತ ಹೋಗ್ತೀವಲ್ಲ, ಈಗ ವೆಹಿಕಲ್ ಗಳಿಗೆ ಎಲ್ಲ 6 ತಿಂಗಳಿಗೊಮ್ಮೆ, ವರ್ಷಕ್ಕೊಮ್ಮೆ ಸರ್ವಿಸ್ ಮಾಡಿಸೋದಂತ ಇರುತ್ತೆ. ಹಾಗೆ ನಾವು ಕೂಡ ನಮ್ಮ ಬಾಡಿಗೆ ಸರ್ವಿಸ್ ಮಾಡಿಸ್ಕೊಂಡ್ರೆ ನಮ್ಮ ಬಾಡಿ ಅದರಲ್ಲಿ ನಟ್ ಬೋಲ್ಟ್ ಲೂಸ್ ಆಗಿರೋದು ಎಲ್ಲ ಸರಿ ಆಗ್ಬಹುದು ಅಂತ ಅನ್ಸುತ್ತೆ. ಹಾಗಾದ್ರೆ ನೀವು ಮಾಡಿಲ್ವಾ ಅಂತ ಕೇಳ್ಬೋದು. ಬಟ್ ನನಗೆ ಆವಾಗ ಇರ್ಲಿಲ್ಲ, ಒಂದು ಅದ್ರ ಬಗ್ಗೆ ಒಂದು ನಾಲೆಡ್ಜ್ ಇರ್ಲಿಲ್ಲ. ಹಾಗಾಗಿ ಇಷ್ಟ ತನಕ ಮಾಡಿಸ್ಕೊಂಡಿಲ್ಲ. ಇನ್ ಮುಂದೆ ಮಾಡಿಸ್ಕೊಳ್ಬೇಕು ಅಂತ ನಾವಿದ್ದೀವಿ. ಮತ್ತೆ ನನ್ ಇನ್ನೊಂದು ಹೇಳ್ಬೇಕು ಅಂತಂದ್ರೆ, ನಾನು ಇಲ್ಲಿ ಟ್ರೀಟ್ಮೆಂಟ್ ಗೆ ಅಂತ ಬಂದಾಗ ನನ್ನ ಪ್ರಾಬ್ಲಮ್ ಇರುವವ್ರು ಮಾತ್ರ ಅಲ್ಲ, ಬೇರೆಯವ್ರನ್ನು ಕೂಡ ನಾನು ಬೇರೆ ಸ್ಟ್ರೋಕ್, ಎಸ್ಪೆಷಲಿ ಸ್ಟ್ರೋಕ್ ಗೆ ತುಂಬಾ ಜನ ಬಂದು ಇಲ್ಲಿಂದ ರಿಕವರ್ ಆಗಿ ಹೋಗೋದನ್ನ ನಾನು ನೋಡಿದೀನಿ. ಇಲ್ಲಿ ಬೇರೆ ಬೇರೆ ವೆರಿಕೋಸ್ ವೈನೋ ಇದಕ್ಕೆ ಎಲ್ಲ ಒಳ್ಳೆ ಟ್ರೀಟ್ಮೆಂಟ್ ಇದೆ ಅಂತ ನನ್ನ ಒಂದು ಅಭಿಪ್ರಾಯ. ಹಾಸ್ಪಿಟಲ್ ತುಂಬಾ ಚೆನ್ನಾಗಿದೆ. ಮತ್ತೆ ಅಂದ್ರೆ ಇಂಟೀರಿಯರ್ ಆಗಿ ತುಂಬಾ ಪೀಸ್ಫುಲ್ ಆಗಿದೆ. ಮತ್ತೆ ಹೋಮ್ಲಿ ಫೀಲಿಂಗ್ ಇರುತ್ತೆ. ಆದ್ರಿಂದ ಎಲ್ಲರೂ ಕೂಡ ಬಂದು, ಅಂದ್ರೆ ನಮ್ಮ ಹಳೆ ಆಯುರ್ವೇದ ಪದ್ಧತಿಯ ಚಿಕಿತ್ಸೆ ಇರೋದ್ರಿಂದ ನಮ್ಮ ಬಾಡಿಗೆ ಯಾವುದೇ ನೆಗೆಟಿವ್ ಅಫೆಕ್ಟ್ ಇರೋದಿಲ್ಲ. ಅದರಿಂದ ಬಂದು ಎಲ್ಲರೂ ಮಾಡಿಸ್ಕೊಂಡು ಹೋದ್ರೆ ನಿಮ್ಮ ಬಾಡಿ ಚೆನ್ನಾಗಿರುತ್ತೆ ಅಂತ